ಮೊದಲನೆಯದಾಗಿ ನಿಮ್ಮೆಲ್ಲರ ಹತ್ರ ನಾನು ಕ್ಷಮೆ ಕೇಳ್ತಿದ್ದೀನಿ. ಯಾಕೆ ಅಂದರೆ ವಿಡಿಯೋ ಮಾಡೋದು ತುಂಬಾ ಲೇಟ್ ಆಯಿತು. ಆ್ಯಸ್ ಯೂಶ್ವಲ್ ತುಂಬ ಕಾರಣಗಳಿರುತ್ತೆ. ಅದಕ್ಕಾಗಿ ಇದೇ ಸ್ಪೆಸಿಫಿಕ್ ಕಾರಣ ಅಂತ ಹೇಳೋಕ್ಕಾಗಲ್ಲ. ನಾನು ಅವೈಲೇಬಲ್ ಇರಲಿಲ್ಲ ವಿಡಿಯೋ ಮಾಡೋದಕ್ಕೆ. ಹಾಗಾಗಿ ವಿಡಿಯೋ ಮಾಡೋದು ತುಂಬಾ ತಡ ಆಯಿತು. ಅದಕ್ಕಾಗಿ ಕ್ಷಮೆ ಇರಲಿ. ಆದಷ್ಟು ಸಾಧ್ಯವಾದಷ್ಟು ಬೇಗ ವಿಡಿಯೋ ಹಾಕೋದಕ್ಕೆ ನಾನು ಇನ್ಮೇಲೆ ಪ್ರಯತ್ನ ಪಡ್ತೀನಿ. ಹಾಗೆ ಒಂದಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ ಮೇಲೆ ಮತ್ತೆ ನಾವು ನಮ್ಮ ವೇದ ಮಂತ್ರಗಳ ಟ್ರ್ಯಾಕಿಗೆ ಹೋಗೋಣ. ವೇದ ಮಂತ್ರಗಳನ್ನು ಹೇಗೆ ಅಭ್ಯಾಸ ಮಾಡ್ತಿದ್ವೋ ಮುಂಚೆ ಹಾಗೆ ಮಾಡಿ ಅದರ ಅರ್ಥ ತಿಳ್ಕೊಳ್ಳೋಣ ಅಂತ ಹೇಳಿದ್ದೆ. ಪ್ರಶ್ನೆಗಳು ತುಂಬ ಇದೆ, ಇನ್ನೂ ಬರ್ತಾನೆ ಇದೆ. ಆ್ಯಕ್ಚುಲಿ ತುಂಬ ಹಿಂದೆ ಯಾವುದೇ ಪ್ರಶ್ನೆ ಬಿಟ್ಟು ಹೋಗಲ್ಲ. ಸ್ವಲ್ಪ ಲೇಟ್ ಆಗಬಹುದು. ಎಲ್ಲ ಪ್ರಶ್ನೆಗಳಿಗೂ ನಾನು ಆನ್ಸರ್ ಮಾಡ್ತೀನಿ. ಆನ್ಸರ್ ಕೂಡ ನಿಮಗೆ ಆವಾಗಲೇ ಮಾಡಬೇಕು ಅಂತ ಎಷ್ಟೋ ಸರಿ ಅನಿಸಿದ್ರೂ ಕೂಡ ತುಂಬ ಎಲಾಬ್ರೇಟ್ ಮಾಡಿ ಹೇಳಬೇಕಾದ ಅವಶ್ಯಕತೆ ಇರೋದರಿಂದ ನಾನು ಅದಕ್ಕೆ ತುಂಬ ಒಂದು ವಿಡಿಯೋದಲ್ಲೇ ಉತ್ತರ ಕೊಡೋದು ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಈಗ ಫ್ರೆಶ್ ಆಗಿ ಬಂದಿರೋ ಪ್ರಶ್ನೆಗಳೇ ಇರೋದ್ರಿಂದ ಇವನ್ನೇ ಮೊದಲು ತೊಗೊಂಡ್ಬಿಡೋಣ ಅಂತ ನನಗೆ ಫಸ್ಟ್ ಎಪಿಸೋಡಿಂದನೂ ಅಂದರೆ ಗುರುಗಳದ್ದು ಯಾವಾಗ ಶುರುವಾಯಿತು ಅಲ್ಲಿಂದನೂ ಎಲ್ಲ ಪ್ರಶ್ನೆನೂ ಗೊತ್ತಿದೆ. ಎಲ್ಲ ಪ್ರಶ್ನೆಗೂ ನಾನು ಆನ್ಸರ್ ಮಾಡ್ತೀನಿ. ಆದರೆ ಈಗ ನಿನ್ನೆ ಮೊನ್ನೆ ನಾನು ಆನ್ಸರ್ ಮಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಈ ಹೊಸಬ್ರು ಕೆಲವರು, ಆಮೇಲೆ ಈಗ ಇತ್ತೀಚೆಗೆ ಕೇಳಿರೋ ಪ್ರಶ್ನೆಗಳಿಗೆ ಈಗ ಮೊದಲು ಆನ್ಸರ್ ಮಾಡ್ತಾ ಇದ್ದೀನಿ. ಆಮೇಲೆ ಹಿಂದಿನ ಪ್ರಶ್ನೆಗಳನ್ನ ನಾವು ತಗೊಳ್ಳೋಣ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ಸುಶೀಲಾ ದೇವಿ ವಿಜಯ್ ಕುಮಾರ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಈಗ ಮದರ್ ಇನ್ಲಾನೇ ಡಾಟರ್ ಇನ್ಲಾನ್ಗೆ ಸರ್ವ್ ಮಾಡಬೇಕು ಅಂತ, ಅಂದರೆ ಅತ್ತೆನೇ ಸೊಸೆಗೆ ಸೇವೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಈ ಒಂದು ಏಜಲ್ಲಿ ಫೋರ್ಸೇಬಲಿ ನಾವು ಸೊಸೆಗೆ ಸೇವೆ ಮಾಡೋಷ್ಟು ಪೇಷನ್ಸ್ ಆಗಲಿ, ಆ ಒಂದು ತಾಕತ್ತಾಗಲಿ, ಆ ಒಂದು ತಾಳ್ಮೆ ಆಗಲಿ ನಮ್ಮಲ್ಲಿ ಎಲ್ಲಿರುತ್ತೆ? ನಾವು ಕೂತ್ಕೊಂಡು ಸೇವೆ ಮಾಡಿಸ್ಕೋಬೇಕಲ್ವ, ವಯಸ್ಸಾಗಿರುತ್ತೆ. ಸೊ ಅದಕ್ಕೆ ದಯವಿಟ್ಟು ಅದನ್ನು ಕ್ಲಾರಿಫೈ ಮಾಡಿ ಅಂತ ಹೇಳಿದ್ದಾರೆ. ಸುಶೀಲಾ ದೇವಿಯವರೇ, ಈ ಎಲ್ಲ ಪಾಠಗಳಲ್ಲೂ ಅಥವಾ ನಾನು ಮುಂಚೆ ಮಾಡಿರೋ ಪಾಠಗಳಲ್ಲೂ ತುಂಬ ಸರಿ ಹೇಳಿದ್ದೀನಿ. ನೀವು ಹಿಂದೆ ಯಾವುದಾದ್ರೂ ನೋಡಿದ್ರೆ, ನಾವು ಸೊಸೆಯಂದ್ರಿಗೆ ಅಥವಾ ನಾವು ಮಕ್ಕಳಿಗೆ ಸೇವೆ ಮಾಡೋ ಅಂಥದ್ದಿಲ್ಲ ಇಲ್ಲಿ. ಯಾಕೆಂದರೆ ವಯಸ್ಸು ಯಾರಿಗಾಗಿರುತ್ತೆ? ಯಾರು ಇಷ್ಟು ವರ್ಷ ಮಾಡ್ಕೊಂಡು ಬಂದಿರ್ತಾರೆ? ಅಂದರೆ ದೇಹದಲ್ಲಿ ಶಕ್ತಿ ಆಗಲಿ, ಪ್ರತಿಯೊಂದು ವಿಷಯದಲ್ಲೂ ಆರೋಗ್ಯದಲ್ಲಿ ಕ್ಷೀಣತೆ ಕಾಣೋದು ವಯಸ್ಸಾದವರೇ ಹೊರತು ಚೆನ್ನಾಗಿ ಇರೋ ಅಂಥವ್ರಲ್ಲ, ಯಂಗ್ ಇರೋರಲ್ಲ. ಎಕ್ಸೆಪ್ಟ್ ಏನೋ ಆರೋಗ್ಯ ಸಮಸ್ಯೆ ಇದೆ ಅವ್ರಿಗೆ, ಅಥವಾ ಹುಷಾರಿಲ್ಲ, ತುಂಬಾ ಹುಷಾರಿಲ್ಲದೆ ಬೆಡ್ ಮೇಲೆ ಮಲಗಿಬಿಟ್ಟಿದ್ದಾರೆ. ಅಂಥ ಸಮಯದಲ್ಲಿ ನಾವೇನಾದರೂ ಅವ್ರಿಗೆ ಸ್ವಲ್ಪ ಸೇವೆ ಮಾಡಬೇಕು ಅಂತಂದರೆ ಆವಾಗ ಒಂದು ಕಟಸಿ ಇದರಲ್ಲಿ, ಯಾಕಂದರೆ ಅವ್ರು ಹುಷಾರು ತಪ್ಪಿದ್ದಾರೆ, ಮಾಡೋಕ್ಕಾಗಲ್ಲ ಅನ್ನೋ ಸಮಯದಲ್ಲಿ ಮಾಡಬೇಕೇ ಹೊರತು ಮಕ್ಕಳೇ ಆಗಲಿ, ಸೊಸೆಂದ್ರೆ ಆಗಲಿ, ಅಳಿಯಂದ್ರೆ ಆಗಲಿ, ಗಂಡು ಮಕ್ಕಳೇ ಆಗಲಿ ನಾವು ಅವ್ರಿಗೆ ಸೇವೆ ಮಾಡೋವಂಥದ್ದು ಎಲ್ಲೂ ಇಲ್ಲ. ಯಾಕೆ ಅಂದರೆ ನಾವು ಅವ್ರು ಹುಟ್ಟಿದಾಗಿಂದ ಅವರ ಪ್ರತಿಯೊಂದು ಸೇವೆನೂ ಮಾಡ್ಕೊಂಡು ಬಂದಿರ್ತೀವಿ. ನಮ್ಮ ಬಾಡಿ ವೀಕ್ ಆದಾಗ, ನಮ್ಮಲ್ಲಿ ಆ ಶಕ್ತಿ ಇಲ್ಲದೇ ಇರುವಾಗ, ನಾವು ಆ ಕೆಲಸಗಳನ್ನೆಲ್ಲ ಮಾಡೋ ಸ್ಥಿತಿಯಲ್ಲಿ ಇಲ್ಲದೇ ಇರುವಾಗ ಅವರು ನಮ್ಮ ಸೇವೆ ಮಾಡಬೇಕೇ ಹೊರತು ನಾವು ಅವ್ರ ಸೇವೆ ಮಾಡೋದನ್ನೋದು ಎಲ್ಲೂ ಇಲ್ಲ. ಅದು ಮಾಡೋ ಹಾಗೂ ಇಲ್ಲ, ಎಕ್ಸೆಪ್ಟ್ ಸಮ್ ಎಮರ್ಜೆನ್ಸಿ ಕೇಸಸ್ಸಲ್ಲಿ ಅಂತ ಹೇಳಾಗಿದೆ. ಈಗಲೂ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ಆದರೂ ನಾವು ಅವರ ಒಂದು ಸೇವೆ ಮಾಡುವಂಥ ಪರಿಸ್ಥಿತಿನ ತಂದುಕೊಂಡಿದ್ದೀವಿ ಅಂದರೆ ಅಲ್ಲಿ ನಮ್ಮದೇ ಯಾವುದೇ ಒಂದು ಸ್ವಾರ್ಥ ಆಗಿರುತ್ತೆ. ಯಾಕೆ ಅಂದರೆ ಇದರಲ್ಲಿ ಕಾರಣಗಳನ್ನು ನಾನೊಂದಷ್ಟು ಹೇಳ್ತಾ ಹೋಗ್ತೀನಿ. ಜನರಲ್ ಆಗಿ ಎಲ್ರಿಗೂ ಬರೋ ಕಾರಣಗಳು. ನಾನು ಹೇಳೋ ಈ ಉದಾಹರಣೆಗಳು, ಕಾರಣಗಳಲ್ಲಿ ಯಾವುದೇ ನಿಮ್ಮದು ಆಗದೇ ಇರಬಹುದು. ಇದನ್ನು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಇದರಲ್ಲಿ ಯಾವುದು ನಿಮ್ಮದು ಅಲ್ಲದೇನೂ ಕೂಡ ಇರಬಹುದು. ಈಗಿನ ಕಾಲದಲ್ಲಿ ಸಹಜವಾಗಿ ನಾನು ಹೇಳ್ತಾ ಇರೋದು, ಜನರಲ್ ಕಾಮನ್ನಾಗಿ ಎಲ್ಲ ಕಡೆ ನಡೆಯುವಂಥದ್ದೇನು, ಸೊಸೆ ವರ್ಕಿಂಗ್ ಆಗಿರಬೇಕು, ಅವಳು ಕೂಡ ನನ್ನ ಮಗನ ಈಕ್ವಲ್ ಆಗಿರಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು, ದುಡ್ಡು ತೊಗೊಂಡು ಬರಬೇಕು ಅನ್ನೋವಂಥ ಕೆಲವು ಮೆಂಟ್ಯಾಲಿಟೀಸ್ ಇರುತ್ತೆ. ಆ ಥರ ನಾವು ಆಸೆ ಪಟ್ಟಾಗ, ಆ ಥರ ಕೆಲಸ ಮಾಡೋರ್ನೇ ಅಥವಾ ವರ್ಕಿಂಗ್ ವುಮನ್ನೇ ನಮ್ಮ ಸೊಸೆಯಾಗಿ ಮಾಡಿಕೊಂಡಾಗ, ನಾವು ಅದನ್ನು ಎಸ್ಪೆಷಲಿ ನಾವು ಆಸೆ ಅಂತ ವ್ಯಕ್ತಪಡಿಸಿ ಅಥವಾ ನಮ್ಮ ಕಂಡೀಷನ್ ಆಗಿಟ್ಟು ಮಾಡ್ಕೊಂಡು ಬಂದಾಗ ಅವರು ಖಂಡಿತ ನಾನು ಹೊರಗಡೆ ಹೋಗಿ ಇಷ್ಟು ಕಷ್ಟಪಟ್ಟು ದುಡ್ಕೊಂಡು ಬರ್ತೀನಿ, ಸೊ ನಾನೇನು ಮನೇಲಿ ಕೆಲಸ ಮಾಡಲ್ಲ ಅನ್ನೋವಂಥದ್ದು ಬಂದುಬಿಡುತ್ತೆ. ಹಾಗೆ ನಮ್ಮದೇ ಕೆಲವು ಸ್ವಾರ್ಥಗಳಿರುತ್ತೆ. ಈ ಥರ ಆಸೆ ಪಟ್ಟಿರ್ತೀವಿ. ಅಥವಾ ಎಡ್ಯುಕೇಟೆಡ್ ಆಗಿರಬೇಕು, ಶ್ರೀಮಂತರ ಮನೆಯಿಂದ ಹುಡುಗಿನ ತೊಗೊಂಡು ಬರಬೇಕು ಅಂತ ಇರುತ್ತೆ. ಎಡ್ಯುಕೇಟೆಡ್ ಆಗಿದ್ದರೆ ಅವಳು ಪ್ರತಿಯೊಂದರಲ್ಲೂ ಸಮಾನವಾಗಿರಬೇಕು ನಮ್ಮ ಮಕ್ಕಳಿಗೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಅಥವಾ ಅವ್ರ ಮೆಂಟ್ಯಾಲಿಟಿ ಹಾಗಿರುತ್ತೆ, ಅವ್ರ ತಂದೆ ತಾಯಿ ಹೇಗೆ ಬೆಳೆಸಿರ್ತಾರೆ, ಅಥವಾ ಹುಡುಗಿ ಮೆಂಟ್ಯಾಲಿಟಿ ಹೇಗಿರುತ್ತೆ ಅಂತಂದರೆ ಇವತ್ತು ಎಲ್ಲದರಲ್ಲೂ ನಾವು ಈಕ್ವಲ್ಲು. ಹಾಗಿದ್ದಾಗ
ನಾವು ಏನು ಕೆಲಸ ಮಾಡಬಾರ್ದು. ಈಕ್ವಾಲಿಟಿ ಅಂದ ತಕ್ಷಣ ಹೀಗೆ ಅಂತ ಕೆಲವ್ರಿಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ, ಅಂದರೆ ಏನು ಕೆಲಸ ಮಾಡದೇ ಇರೋದು ಅನ್ನೋದು. ಅದು ಒಬ್ರಿಗೊಬ್ರು ಸಹಾಯವಾಗಿರಬೇಕೇ ಹೊರತು ಗಂಡ ಎಷ್ಟು ಕೆಲಸ ಮಾಡ್ತಾನೋ ಹೆಂಡತಿ ಅಷ್ಟೇ. ಅಂದರೆ ಅವಳು ಫ್ರೀ ಇರುವಾಗ ಅವಳು ಮಾಡಬೇಕು, ಅವಳ ಆರೋಗ್ಯ ಸರಿ ಇರುವಾಗ ಅವಳು ಮಾಡಬೇಕು, ಗಂಡನ ಆರೋಗ್ಯ ಸರಿ ಇರುವಾಗ ಗಂಡನೂ ಮಾಡಬೇಕು. ಇಲ್ಲ ಹೆಂಡತಿ ಅಡುಗೆ ಮನೇಲಿ ಅಡುಗೆ ಮಾಡೋದು ಇವೆಲ್ಲ ಹೆಂಡತಿದು ಮಾತ್ರ ಕೆಲಸ, ಗಂಡ ಆಗಿರೋನು ಇಂಥ ಕೆಲಸಗಳನ್ನ ಮಾಡಬಾರ್ದು, ಈ ಥರ ಮೆಂಟಾಲಿಟಿಯಲ್ಲಿ ಇಬ್ಬರು ಇದ್ದರೆ ಅದು ನಮಗೆ ಸಮಸ್ಯೆ ಆಗುತ್ತೆ. ನಾವೆಲ್ಲಾದರೂ ಒಂದು ಸ್ವಾರ್ಥವಾಗಿ ನಮಗೆ ದುಡಿಯೋ ಅಂಥ ಹುಡುಗಿ ಬೇಕು ಅಂತ ಅಂದ್ಕೊಂಡಾಗ ಅವರು ಈ ಥರ ಮಾಡುವಾಗ ನಾವಲ್ಲಿ ಬಲಿಯಾಗಲೇಬೇಕಾಗತ್ತೆ. ಯಾಕೆ ಅಂದರೆ ನಾವು ನಮ್ಮ ಯಾವುದೋ ಒಂದು ವೀಕ್ನೆಸ್ನ ಬಿಟ್ಕೊಟ್ಟಿರ್ತೀವಿ. ಇದು ಯಾವುದೂ ಇಲ್ಲ ಅಂತಂದರೆ ಯಾವುದೇ ರೂಲ್ ಇಲ್ಲ. ಯಾಕೆಂದರೆ ವಯಸ್ಸಾಗ್ತಾ ಆಗ್ತಾ ದೈಹಿಕ ಶಕ್ತಿ ನಮಗೆ ಅಂದರೆ ಅತ್ತೆಯಂದ್ರಿಗೆ ಕಡಿಮೆ ಆಗುತ್ತೆ ಹೊರತು ಸೊಸೆಯಂದ್ರಿಗಲ್ಲ, ಮಕ್ಕಳಿಗಲ್ಲ. ಈವನ್ ಮಕ್ಕಳಿಗೂ ಇದೇ ರೂಲು, ಸೊಸೆಯಂದ್ರಿಗೂ ಇದೇ ರೂಲು. ನಿಮ್ಮ ಮನೆಯಲ್ಲಿ ನಿಮ್ಮ ಸೊಸೆ ಯಾವ ಕಾರಣದಿಂದ ನಿಮಗೆ ಸೇವೆ ಮಾಡಲ್ಲ, ನೀವು ಅವ್ರಿಗೆ ಸೇವೆ ಮಾಡ್ತೀರಿ, ನೀವೇ ಅವ್ರಿಗೆಲ್ಲ ಮಾಡಿಕೊಡ್ಬೇಕಾಗತ್ತೆ ಅನ್ನೋದಿದ್ದರೆ ಆ ಕಾರಣ ಯಾವುದು ಅಂತ ಹುಡುಕಿ ಆ ಕಾರಣದ ಹಿಂದಿನ ಉದ್ದೇಶ ಏನು ಅಂತ ನೀವೇ ತಿಳ್ಕೊಂಡು ನೀವು ಅವರಿಗೆ ಹೇಳಬಹುದು, ತಿಳಿಸಿ ಹೇಳಬಹುದು. ಇನ್ನೊಂದು, ಅವರಿಗೆ ನಾವು ಒಂದು ಸಾರಿನೂ ಹೇಳ್ದೇನೆ ಕೂತ್ಕೊಂಡು ಒಳ್ಳೆ ಮಾತಲ್ಲಿ ಹೇಳಬೇಕು. ನೋಡಮ್ಮ ಹೀಗಿರುತ್ತೆ ಅಂತ ನಾವು ಹೇಳಬೇಕು. ಈಗಿನ ಜನ್ರೇಷನ್ ತುಂಬಾ ಆ ಥರ ಎಲ್ಲ ಇರ್ತಾರೆ. ಅಂದರೆ ಅವ್ರಿಗೆ ಕನ್ಸರ್ನ್ ಇರಲ್ಲ, ಅವ್ರಿಗೆ ಗೊತ್ತಿರಲ್ಲ ಈ ವಯಸ್ಸಲ್ಲಿ ಏನೆಲ್ಲ ಕಾಂಪ್ಲಿಕೇಶನ್ಸ್ ಬರುತ್ತೆ, ಅವ್ರಿಗೆ ಅಷ್ಟು ಪೇಷನ್ಸ್ ಇರಲ್ಲ, ಶಕ್ತಿ ಇರಲ್ಲ. ಅವರು ಆರಾಮಾಗಿ ಮನೆಯಲ್ಲಿ ಸೊಸೆ ಹತ್ರ ಕೆಲಸ ಮಾಡಿಸ್ಕೊಂಡು ಸ್ವಲ್ಪ ಆರಾಮ ಮಾಡಬೇಕು ಅನ್ನೋದು ಇರುತ್ತೆ. ಅದೆಲ್ಲನೂ ಅವರು ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ಅವ್ರ ಮನೆಯಲ್ಲಿ ತಂದೆ ತಾಯಿ ಆಗಲಿ ಅಥವಾ ಅವರಿಗೆ ಗೊತ್ತಿರೋರಾಗಲಿ ದೊಡ್ಡವರು ಹೇಳಿಲ್ಲ ಅಂದರೆ ನಾವೇ ಹೇಳಿ ನೋಡಬೇಕು. ಒಳ್ಳೆ ರೀತಿಯಲ್ಲಿ ಇದನ್ನು ಮಾತಾಡಿ ಒಳ್ಳೆ ರೀತಿಯಲ್ಲೇ ಬಗೆಹರಿಸ್ಕೋಬೇಕೇ ಹೊರತು ಇದರಿಂದ ಯಾವುದೋ ಮನಸ್ಸಲ್ಲಿ ಇಟ್ಕೊಂಡು ಮಾಡೋದಲ್ಲ. ಇದು ಯಾವುದೂ ನಾವು ಪ್ರಯತ್ನ ಮಾಡದೇ ಅವ್ರನ್ನ ಬ್ಲೇಮ್ ಮಾಡ್ತಾಯಿದ್ರೆ ನಮ್ಮದೇ ತಪ್ಪಾಗುತ್ತೆ. ನಾವು ಒಂದು ಸರಿ ಅವ್ರನ್ನ ಕೂರಿಸ್ಕೊಂಡು ಮಾತಾಡಬೇಕು. ಆದ್ರೂ ನಾವೇನು ಮಾಡೋದೇ ಇಲ್ಲ, ನೀವೇ ಮಾಡಿ ಬೇಕಿದ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಡಿ ಅನ್ನೋ ಥರ ಏನಾದರೂ ಅವ್ರು ಇದ್ದರೆ ಅವ್ರಿಗೆ ನೀವು ಯಾರ ಮಾತನ್ನು ಕೇಳ್ತಾರೋ, ಯಾರಿಂದ ಬಂದರೆ ಅವ್ರಿಗೆ ಅದು ಹಿತ ಅನಿಸುತ್ತೋ ಅವ್ರ ಕಡೆಯಿಂದ ಹೇಳಿಸೋ ಪ್ರಯತ್ನ ಮಾಡಿ. ಯಾಕೆ ಅಂದರೆ ಅವ್ರಿಗೂ ಒಂದಿನ ವಯಸ್ಸಾಗತ್ತೆ, ಅವರಿಗೂ ಇದನ್ನೆಲ್ಲ ಫೇಸ್ ಮಾಡಬೇಕಾಗತ್ತೆ. ಹಾಗಾಗಿ ಅವರು ಕೂತ್ಕೊಂಡು ಸೇವೆ ಮಾಡಿಸ್ಕೊಳ್ಳೋ ಅಂಥ ಪ್ರಮೇಯನೇ ಇಲ್ಲ. ಅವರಲ್ಲಿ ಸಹಜವಾಗಿ, ಪ್ರಕೃತಿ ಸಹಜವಾಗಿ ಶಕ್ತಿ ಎಲ್ಲನೂ ಜಾಸ್ತಿ ಇರುತ್ತೆ ಈ ಒಂದು ವಯಸ್ಸಲ್ಲಿ. ಹಾಗಾಗಿ ನಾವು ತಂದೆ ತಾಯಿನೇ ಆಗಲಿ ಅತ್ತೆ ಮಾವನೇ ಆಗಲಿ ಒಂದೇ ರೀತಿ ನೋಡಿ ಅವರ ಸೇವೆ ಮಾಡಬೇಕೇ ಹೊರತು ಅವರ ದೇಹದಲ್ಲಿ ಶಕ್ತಿ ಕ್ಷೀಣಿಸುತ್ತೆ ಅನ್ನೋ ಕಾರಣದಿಂದ ಮಾಡಬೇಕೇ ಹೊರತು ಇಲ್ಲಿ ಯಾರೂ ಅಧಿಕಾರ ಮಾಡಬೇಕು ಅನ್ನೋದು ಯಾರಿಗೂ ಇರೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮಗೆ ದೇವ್ರ ಕೆಪಾಸಿಟಿ ಹೆಚ್ಚು ಕೊಡೋದೇ ನಾವು ಆಗದೇ ಇರೋರಿಗೆ ಹೆಲ್ಪ್ ಮಾಡೋದಕ್ಕೆ. ಯಾರು ತುಂಬ ಬರೀ ಅತ್ತೆ ಸೊಸೆ ಅಂತಲೇ ಅಲ್ಲ, ಯಾರು ತುಂಬ ಆರೋಗ್ಯವಾಗಿರ್ತಾರೋ, ಆರೋಗ್ಯ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ, ಯಾರಿಗೆ ತುಂಬ ಶಕ್ತಿ ಕೊಟ್ಟಿರ್ತಾರೆ, ಅವರು ಅನಾರೋಗ್ಯದಲ್ಲಿರೋರಿಗೆ ಹೆಲ್ಪ್ ಮಾಡಲಿ ಅನ್ನೋದಕ್ಕೆ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ಯಾರಿಗೆ ತುಂಬ ಶ್ರೀಮಂತಿಕೆ ಸಂಪತ್ತು ಕೊಟ್ಟಿರ್ತಾನೋ, ಯಾರಿಗೆ ಇಲ್ಲವೋ ಅವ್ರಿಗೆ ಸಹಾಯ ಮಾಡಲಿ ಅನ್ನೋ ಕಾರಣಕ್ಕೇ ಇವರಿಗೆಲ್ಲ ಒಳ್ಳೆ ಸಂಪತ್ತು, ಶ್ರೀಮಂತಿಕೆ ಇದೆಲ್ಲ ಇರುತ್ತೆ. ಹೀಗೆ ಯಾರಲ್ಲಿ ಹೆಚ್ಚಿದೆ ಅವರು ಅದನ್ನು ಯಾರಿಗೆ ಇಲ್ಲವೋ ಅವ್ರಿಗೋಸ್ಕರ ಬಳಸಬೇಕು. ಇದು ಬರೀ ಅತ್ತೆ ಸೊಸೆ ಅಂತ ಬರಲ್ಲ, ಎಲ್ಲರಲ್ಲೂ ಬರುತ್ತೆ. ಅತ್ತೆ ಸೊಸೆ ಅಪ್ಪ ಅಮ್ಮ ಯಾಕೆ ಅಂದರೆ ಅವ್ರಿಗೆ ನಮಗಿಂತ ಹೆಚ್ಚು ವಯಸ್ಸಾಗಿರುತ್ತೆ. ಅವರು ನಮ್ಮ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ದುಡಿದಿರ್ತಾರೆ, ನಮ್ಮನ್ನೆಲ್ಲ ಸಾಕಿರ್ತಾರೆ, ನಮ್ಮನ್ನು ನೋಡ್ಕೊಂಡಿರ್ತಾರೆ. ಈ ಕಾರಣಗಳಿಂದ ನಮ್ಮ ಕರ್ತವ್ಯ ಆಗುತ್ತೆ, ನಾವು ಅವ್ರಿಗೆ ಸೇವೆ ಮಾಡಲೇಬೇಕು. ಹಾಗಿದ್ದಾಗ ಇಲ್ಲಿ ನೀವು ಸೊಸೆಗೆ ಮಾಡ್ತಾ ಇದ್ದೀರಿ ಅನ್ನೋದು, ಅಥವಾ ನೀವು ಮಾಡ್ತಾ ಇದ್ದೀರೋ ಅಥವಾ ಜನರಲ್ಲಾಗಿ ನೀವು ಪ್ರಶ್ನೆ ಕೇಳಿದ್ದೀರೋ ಇವತ್ತಿನ ಕಾಲದಲ್ಲಿ ಹೀಗಿದೆ ಅಂತ, ಈ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಯಾವುದೋ ನಮ್ಮ 2-3 ವೀಕ್ನೆಸ್ಗಳು ಇಲ್ಲ ಅಂದರೆ ಅವ್ರು ಹೀಗೆ ಮಾಡಲ್ಲ. ಒಳ್ಳೆ ರೀತಿಯಲ್ಲಿ ಇದನ್ನು ಮಾತಾಡಿ ಇಬ್ಬರು ಬಗೆಹರಿಸ್ಕೊಳ್ಳೋದು ಒಳ್ಳೆಯದು. ಪರ್ಟಿಕ್ಯುಲರ್ ಕಾರಣ ಏನಾದರೂ ಇದ್ದರೆ ನಿಮಗೆ ಇನ್ನೂ ಡೌಟ್ ಕ್ಲಾರಿಫೈ ಆಗಬೇಕು ಅಂದರೆ ಈ ಕಾರಣದಿಂದಾಗೇ ನಮ್ಮ ಮನೆಯಲ್ಲಿ ಹೀಗೆ ನಡೀತಾ ಇದೆ, ಅಥವಾ ಪಕ್ಕದ ಮನೆಯಲ್ಲಿ ಅಥವಾ ನಾನು ನೋಡಿರೋ ಅಕ್ಕಪಕ್ಕದಲ್ಲಿ ಹೀಗೆ ನಡೀತಾ ಇದೆ ಅನ್ನೋದಾದರೆ ನಾನು ಆ ಕಾರಣ ಇಟ್ಕೊಂಡು ಮತ್ತಷ್ಟು ಡೀಟೇಲ್ಸ್ನ ಇದ್ರ ಬಗ್ಗೆ ಹೇಳ್ತೀನಿ. ಯಾವುದೇ ಒಂದು ವಿಷಯದ ಬಗ್ಗೆ ತುಂಬಾ ಮಾತಾಡೋದಿದೆ ನಿಮ್ಮೆಲ್ಲರ ಹತ್ರ. ಇದುವರೆಗೂ ಎಲ್ಲರೂ ಪ್ರಶ್ನೆ ಕೇಳಿರೋದ್ರ ಜೊತೆಗೂ ಕೇಳದೇ ಇರೋ ಎಷ್ಟೋ ಪ್ರಶ್ನೆಗಳು, ಎಷ್ಟೋ ವಿಷಯಗಳು ತುಂಬ ಡೀಟೇಲಾಗಿ ಮಾತಾಡಬೇಕು. ಇವೆಲ್ಲ ಎಷ್ಟೊಂದಿರುತ್ತೆ ಅಂದರೆ ನಾನು ಎಷ್ಟೋ ಸಾರಿ ಅಂದ್ಕೊಳ್ತೀನಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡೋದಕ್ಕೇ ಎಷ್ಟೋ ಒಂದು ದೊಡ್ಡ ವಿಡಿಯೋ ಆಗುತ್ತೆ ಅಂತ. ಆದರೆ ನಾನು ವಿಡಿಯೋ ತುಂಬ ದೊಡ್ಡದಾಗೋದ್ರಿಂದ ಅದನ್ನು ಮೊಟಕುಗೊಳಿಸಿ ತುಂಬ ಸಂಕ್ಷಿಪ್ತವಾಗಿ ಹೇಳಿರ್ತೀನಿ. ಅದು ಮತ್ತೆ ಬರ್ತಾನೆ ಇರುತ್ತೆ. ಬೇರೆ ಎಲ್ಲ ವಿಡಿಯೋಗಳಲ್ಲೂ ಅದ್ರ ಬಗ್ಗೆ ಹೇಳ್ತಾ ಇರ್ತೀನಿ. ಯಾಕಂದರೆ ಒಂದೇ ಒಂದು ವಿಷಯದಲ್ಲೂ ಚಿಕ್ಕ ವಿಷಯ ಆದ್ರೂ ಅದ್ರ ಬಗ್ಗೆ ತುಂಬ
ಇಂಟರ್ಲಿಂಕ್ ಇದೆ, ಒಂದಕ್ಕೊಂದು ಲಿಂಕ್ ಆಗುತ್ತೆ, ಒಂದು ಇನ್ನೊಂದಕ್ಕೆ ಡಿಪೆಂಡ್ ಆಗಿರುತ್ತೆ. ಆ ಥರ ತುಂಬ ವಿಷಯಗಳಿದೆ. ತುಂಬ ಒಳ್ಳೊಳ್ಳೆ ಮಂತ್ರಗಳಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಆಗಿದೆ, ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಅನಿತಾ ಜಯಚಂದ್ರ ಅವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀರಾ. ಇದ್ರ ಬಗ್ಗೆ ಹೇಳಬೇಕು ಅಂದರೆ, ಈಗ ಯಾಕೆ ಈ ಪ್ರಶ್ನೆ ನಾನು ತಗೊಂಡೆ ಅಂತಂದರೆ, ಅಂದರೆ ನೆಗೆಟಿವಿಟಿಯಿಂದ ನಾವು ದೂರ ಇರಬೇಕು. ನೆಗೆಟಿವ್ ನೋಡೋದಾಗಲಿ ಕೇಳೋದಾಗಲಿ ಅದನ್ನೇ ಮಾಡ್ತಾ ಇದ್ದರೆ, ಆ ವಾತಾವರಣದಲ್ಲಿದ್ದರೆ ನಮಗದು ತುಂಬ ಎಫೆಕ್ಟ್ ಆಗುತ್ತೆ. ಅದರಿಂದ ನಾವು ದೂರ ಇರಬೇಕು ಅನ್ನೋದನ್ನು ಕೇಳಿದ್ದೀರಾ. ಅದಕ್ಕೆ ನಾನು ಆನ್ಸರು ಕೂಡ ಮಾಡಿದ್ದೀನಿ. ಬಟ್ ಅದನ್ನು ಐ ಡೋಂಟ್ ಅಗ್ರಿ ಅಂತ ನೀವು ಹೇಳಿದ್ರಿ. ಹಾಗಾಗಿ ಇದನ್ನು ಹೇಗೆ ಅಂತ ನಿಮ್ಮ ಜೊತೆ ಡಿಸ್ಕಸ್ ಮಾಡೋಣ ಅಂತ ಇತ್ತು ನನಗೆ ವಿಡಿಯೋದಲ್ಲಿ. ಇದು ಕೂಡ ತುಂಬಾ ದೊಡ್ಡ ವಿಷಯ. ಆದರೂ ಸಂಕ್ಷಿಪ್ತವಾಗಿ ಒಂದಷ್ಟು ವಿಚಾರಗಳನ್ನ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಈ ಸಂಸ್ಕಾರಗಳ ಬಗ್ಗೆ ನಾನು ಹೇಳಿದ್ದೆ, 16 ಸಂಸ್ಕಾರಗಳ ಬಗ್ಗೆ 28-29ನೇ ಒಂದು ಎಪಿಸೋಡಿಂದ ಶುರುವಾಗುತ್ತೆ ಅಂತ ಕೂಡ ಹೇಳಿದ್ದೀನಿ. ಎಷ್ಟೋ ಸಾರಿ ನೋಡಿದ್ದೀರಾ ನೀವೆಲ್ಲ, ಹಳಬ್ರು ಹೊಸಬ್ರು ಸಾಧ್ಯ ಆದಷ್ಟು ನೋಡಿ. ಯಾಕೆ ಈ ಸಂಸ್ಕಾರಕ್ಕೆ ನಾವು ಅಷ್ಟು ಬೆಲೆ ಕೊಡಬೇಕು ಅನ್ನೋದನ್ನು ಇವತ್ತಿನ ಪ್ರೆಸೆಂಟ್ ವಿದ್ಯಮಾನಗಳಲ್ಲಿ ನಾವು ನೋಡ್ತಾನೇ ಇದ್ದೀವಿ. ಅಟ್ ಪ್ರೆಸೆಂಟ್ ನಡೀತಾ ಇರೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಜಂತರ್ ಮಂತರಲ್ಲಿ ಪ್ರೊಟೆಸ್ಟ್ ನಡೀತು, ನೀಟ್ ಎಕ್ಸಾಮ್ದು ಪೇಪರ್ ಲೀಕ್ ಆಯಿತು ಅಂತ ಎಷ್ಟೆಲ್ಲ ಗಲಾಟೆಗಳು ನಡೀತಾ ಇದೆ, ಎಷ್ಟೆಲ್ಲ ಅವಾಚ್ಯ ಪದಗಳಿಂದ ಇವತ್ತಿನ ಜನ್ರೇಷನ್ನು ಬೈತಾ ಇದ್ದಾರೆ. ಎಷ್ಟೋ ಜನ ಜೆನ್ಝಿ ಅಂತಲೇ ನಾನು ಹೇಳ್ತಾ ಇಲ್ಲ, ಅದಕ್ಕೆ ಜೆನ್ಝಿ ಅದೆಲ್ಲ ಸಂಬಂಧ ಇಲ್ಲ. ನಾವು ಈಗ ಇದನ್ನೆಲ್ಲ ಇಟ್ಕೊಂಡಿರೋದು ಈ ಥರ, ಈ ಜನರೇಷನ್ಗೆ ಈ ಒಂದು ಅಲ್ಫಾಬೆಟ್ ಅಂತ ಕೊಟ್ಟಿರೋದು ಬಿಟ್ಟರೆ, ನಾವೆಲ್ಲರೂ ಮುಂಚೆ ಎಲ್ಲೂ ನಮಗೆ ಆ ಥರ ಏನಿಲ್ಲ. ಜನ್ರೇಷನ್ಸ್ ಅಂದರೆ ಇದೆಲ್ಲ ಏನೋ ಬಂದೇ ಬರ್ತಾ ಇರುತ್ತೆ. ಇಲ್ಲಿ ಕೊರತೆ ಆಗಿರೋದು ಜನರೇಷನ್ದಲ್ಲ ತೊಂದರೆ ಅಂತ ಇರೋದು, ಇಲ್ಲಿ ಕೊರತೆ ಆಗಿರೋದು ಸಂಸ್ಕಾರಗಳದು. ಎಷ್ಟೋ ಜೆನ್ಝಿ ಅಂತ ನಾವೇನು ಹೇಳ್ತೀವೋ ತುಂಬ ಒಳ್ಳೆ ರೀತಿಯಲ್ಲಿ ನಿಜವಾದ ಕಾಸ್ಗೋಸ್ಕರ ಪ್ರೊಟೆಸ್ಟ್ ಮಾಡಿರೋರು ಕೂಡ ಇದ್ದಾರೆ. ನೀವು ಎಲ್ಲರೂ ನೋಡ್ತಾನೆ ಇದ್ದೀರಾ. ಆದರೆ ಇಲ್ಲಿ ಸಂಸ್ಕಾರ ಅನ್ನೋದು ಹೇಗೆ ವರ್ಕ್ ಆಗುತ್ತೆ, ಯಾಕೆ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಅಂತ ಹೇಳ್ತಾ ಇದ್ದರೆ, ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಚಿಕ್ಕ ವಿಷಯ ಹೇಳ್ತೀನಿ. ಆ್ಯಕ್ಚುಲಿ ಅದು ನಿಮಗೆ ಕೇಳಿದ ತಕ್ಷಣ ಅಯ್ಯೋ ಹೆಂಗೆ ಸಾಧ್ಯ ಅಂತ ಅನ್ನಿಸ್ಬಹುದು, ಏನಿದೆ ಇದರಲ್ಲಿ ದೊಡ್ಡ ವಿಷಯ, ಹೀಗೆಲ್ಲ ಮಾಡೋಕ್ಕೆ ಹೇಗೆ ಸಾಧ್ಯ ಅಂತ. ಆದರೆ ಸಾಧ್ಯ ಮಾಡಬೇಕು, ಸಾಧ್ಯ ಇದೆ, ಸಾಧ್ಯ ಮಾಡೋದೇ ಸಾಧನೆ ಅಂತ. ಅದನ್ನು ತುಂಬ ಕಷ್ಟಪಟ್ಟು ನಾವು ಅದನ್ನು ಆ ಪ್ರವೃತ್ತಿನ ಬೆಳೆಸ್ಕೋಬೇಕು. ನಮ್ಮ ಮಕ್ಕಳಿಗೆ ಇವತ್ತು ನಾವು ಏನು ಹೇಳ್ಕೊಡ್ತಾ ಇದ್ದೀವಿ ಅಂತ, ಯಾಕೆ ನಾವು ಚಿಕ್ಕನಿಂದನೇ ಅವ್ರನ್ನ ತಿದ್ದಬೇಕು ಅನ್ನೋದಕ್ಕೆ ಒಂದು ಉದಾಹರಣೆನೂ ಇದೆ, ನನ್ನ ಲೈಫ್ದೇನೆ. ಹಾಗೆ ಒಂದಷ್ಟು ವಿಷಯಗಳನ್ನ ಹೇಳ್ತೀನಿ. ಪ್ರಾಮಾಣಿಕತೆ ಅನ್ನೋದು ನಾವು ಅವ್ರಿಗೆ ಚಿಕ್ಕನಿಂದಾನೇ ಹಾಕಬೇಕು. ಅದೇನು ದೊಡ್ಡ ವಿಷಯ, ಆ ಟೈಮಲ್ಲಿ ಅವ್ರಿಗೇನು ಗೊತ್ತಾಗುತ್ತೆ ಅಂತ ನಾವು ಅಂದ್ಕೊಳ್ತೀವಲ್ಲ, ಅದೇ ಇವತ್ತು ಇಷ್ಟು ದೊಡ್ಡ ತೊಂದರೆ ಆಗಿದೆ. ಈಗ ನಾವು ನಮ್ಮ ಗುರುಗಳ ಪಾಠದಲ್ಲೂ ಕೂಡ ಹೇಳಿದರು, ಮೋಹ ಅನ್ನೋದು ಹೇಗಿರುತ್ತೆ ಅಂದರೆ, ಕಾಪಿ ಮಾಡಿ ಒಂದಷ್ಟು ಮಾರ್ಕ್ಸ್ ತಂದುಬಿಟ್ರೆ, ಒಳ್ಳೆ ಮಾರ್ಕ್ಸ್ ತಂದುಬಿಟ್ರೆ, ಅಯ್ಯೋ ಒಳ್ಳೆ ಮಾರ್ಕ್ಸ್ ತಂದುಬಿಟ್ಟಿಯಲ್ಲ ಅಂತ ಆ ಮಗುನ ತಬ್ಬಿ ಮುದ್ದಾಡ್ತೀವಿ ನಾವು ಅಂತ ಸರ್ ಕೂಡ ಹೇಳಿದರು. ನಮಗೆ ಆ ಕ್ಷಣಕ್ಕೆ ಕಾಣಲ್ಲ. ಇದು ಒಂದು ಕಾಪಿ ಅನ್ನೋದಷ್ಟೇ ಅಲ್ಲ, ಇದರಲ್ಲಿ ತುಂಬ ನಡೀತಾ ಇದೆ. ಇವತ್ತು ಕೂಡ ಎಷ್ಟೋ ಜನ ತಂದೆ ತಾಯಿಯರು ತುಂಬ ಚಿಕ್ಕ ಚಿಕ್ಕ ಕ್ಲಾಸ್ಗಳಲ್ಲಿ 5, 6, 8, 9, 7 ಕ್ಲಾಸ್ಗಳಲ್ಲೆಲ್ಲ ಕಾಪಿ ಮಾಡಿ ಬರೆದ್ರೆ ತುಂಬ ಸಂತೋಷ ಪಡುವಂಥ ತಂದೆ ತಾಯಿ ಕೂಡ ಇದ್ದಾರೆ. ನಿಮ್ಗೆ ಆಶ್ಚರ್ಯ ಆಗಬಹುದು, ಹೇಗೋ ತಂದುಬಿಟ್ರಲ್ಲ ಅಂತ. ಹಾಗೆ ಪ್ರಾಮಾಣಿಕತೆ ಇಲ್ಲ ಅಂದಾಗ ಈ ಥರ ಪ್ರಾಬ್ಲಮ್ಸ್ ಹೇಗೆ ಬರುತ್ತೆ ಅನ್ನೋದಕ್ಕೆ ನಾನು 2 ಚಿಕ್ಕ ಉದಾಹರಣೆ ನನ್ನ ಲೈಫಲ್ಲಿ ನಡೆದಿರೋದೇ ಹೇಳ್ತೀನಿ. ಪ್ರಾಮಾಣಿಕತೆ ಅನ್ನೋದು ಹೇಗೆ ಹೇಳ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಈಗ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಯಿತು ಅಂತ ದೊಡ್ಡದಾಗಿ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ನಿಜ, ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅನ್ನೋದು ಅಷ್ಟು ಕೇರ್ಲೆಸ್ ಆಗಿ ಇರಬಾರ್ದು. ಅದನ್ನು ಏನಿದೆ, ಇದು ಒಂದು ಮೊದಲನೇ ಸಾರಿ ಅಲ್ಲ, ಇದು 2-3 ಸಾರಿ ಆಗ್ತಾನೇ ಇದೆ ರಿಪೀಟು. ಹೀಗೆಲ್ಲ ಆಗಬಾರ್ದು. ಅವರು ಬೇಜವಾಬ್ದಾರಿತನದಿಂದ ನಡ್ಕೋಬಾರ್ದು. ಅದೆಲ್ಲ ಅವ್ರ ತಪ್ಪುಗಳಿದೆ. ನಾನು ಇದಕ್ಕೂ ಮುಂಚೆ ಹೋಗಿ ಮಾತಾಡ್ತಿರೋದು ಯಾವುದ್ರ ಬಗ್ಗೆ ಅಂದರೆ, ಪೇಪರ್ ಲೀಕ್ ಆದರೂ ಕೂಡ, ಪೇಪರ್ ನಮ್ಮ ಕೈಗೆ ಸಿಕ್ಕಿದೆ ಅಂದ್ರೂ ಕೂಡ ನಾವು ಬರೆಯಲ್ಲ ಅದನ್ನು ನೋಡಿ ಅನ್ನುವಷ್ಟು ಪ್ರಾಮಾಣಿಕತೆ ಇವತ್ತು ನಮ್ಮ ಮಕ್ಕಳಲ್ಲಿ ಇರಬೇಕು. ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಅಯ್ಯೋ ಹಾಗೆ ಮಾಡೋಕ್ಕೆ ಸಾಧ್ಯ ಅಂತ. ಯಾಕೆ ಅಂದರೆ ಗುರುಕುಲದಲ್ಲಿ ಇದನ್ನೇ ಹೇಳ್ಕೊಡ್ತಾರೆ. ಇವತ್ತಿನ ನಮ್ಮ ಶಿಕ್ಷಣ ಪದ್ಧತಿ ಯಾಕೆ ಹೀಗಾಗಿದೆ, ಗುರುಕುಲದ ಶಿಕ್ಷಣ ಪದ್ಧತಿ ಯಾಕಷ್ಟು ಶ್ರೇಷ್ಠವಾಗಿತ್ತು ಅಂತಂದರೆ, ಗುರುಕುಲದಲ್ಲಿ ಆ ಸಂಸ್ಕಾರಗಳಲ್ಲಿ, ಉಪನಯನ ಸಂಸ್ಕಾರದಲ್ಲಿ ಭಿಕ್ಷಾ ಅಂತ ಒಂದು ಬರುತ್ತೆ. ಇದನ್ನು ನಾನು ಆ ಸಂಸ್ಕಾರದ ವಿಚಾರ ಮಾತಾಡುವಾಗ ಆ ಎಪಿಸೋಡಲ್ಲೂ ಕೂಡ ಹೇಳಿದ್ದೀನಿ. ಇಲ್ಲಿ ಇನ್ನೊಂದ್ಸತಿ ಡಿಟೇಲಾಗಿ ಹೇಳ್ತಾ ಇದ್ದೀನಿ. ಭಿಕ್ಷಾ ಅಂತ ಬರುತ್ತೆ. ಭಿಕ್ಷಾ ಅಂದರೆ ಪ್ರತಿದಿನ ಹೋಗಿ ಅವರು ಎಲ್ಲ ಒಂದು ಗುರುಕುಲದ ಮಕ್ಕಳಿಗೆಲ್ಲ ಅವರು ಇಷ್ಟಿಷ್ಟು ಭಿಕ್ಷೆಯನ್ನು ತರಬೇಕು. ಕಾಳು ಕಡಿಗಳನ್ನು ಎಲ್ಲ ಸುತ್ತಮುತ್ತಲು ಯಾರ ಮನೆಗಳಿರುತ್ತೋ ಗೃಹಸ್ಥರ ಹತ್ರ ತೊಗೊಂಡು ಬರಬೇಕು ಅನ್ನೋದೊಂದು ಪದ್ಧತಿ ಇದೆ. ಉಪನಯನದಲ್ಲಿ ಅದು ಬರುತ್ತೆ. ಅವರು ದಿನಾ ಭಿಕ್ಷಾಟನೆ ಮಾಡಲೇಬೇಕು.
ಆ ಭಿಕ್ಷಾ ಅನ್ನೋದು ತಗೊಳ್ಳುವಾಗ ಅದು ತಲೆ ತಗ್ಗಿಸುವಂಥ ನಾಚಿಗೇಡು ಕೆಲಸ ಅಲ್ಲ. ಅದರಲ್ಲಿ ಎಷ್ಟು ದೊಡ್ಡ ಸೈಕಾಲಜಿ ಇದೆ ಅಂತಂದರೆ, ನಾವು ಪ್ರತಿದಿನ ಭಿಕ್ಷೆಗೆ ಹೋಗುವಾಗ ಅಂದರೆ ಗುರುಕುಲದ ಸಿಸ್ಟಮಲ್ಲಿ ಗೃಹಸ್ಥರಿಗೂ ಎಲ್ಲ ಗೊತ್ತಿರ್ತಾ ಇತ್ತು, ಈ ಸಮಯಕ್ಕೆ ಒಬ್ಬ ವಿದ್ಯಾರ್ಥಿ ಬರ್ತಾನೆ, ಯಾವುದೋ ಒಂದು ಗುರುಕುಲದಿಂದ ಬಂದು ನಮಗೆ ಏನೋ ಒಂದು ಕೇಳ್ತಾನೆ, ಅವನಿಗೆ ಯೋಗ್ಯವಾದ ಭಿಕ್ಷೆಯನ್ನು ಕೊಡೋದಕ್ಕೆ ಏನು ಕೊಡಬೇಕು ಅನ್ನೋದನ್ನು ಆ ಮಹಿಳೆಯರು ಮುಂಚೆನೇ ಡಿಸೈಡ್ ಮಾಡಿ ಇಟ್ಕೊಳ್ತಾ ಇದ್ರು. ಅದನ್ನು ಕೊಡುವಾಗ ಅವರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರ್ತಿತ್ತು ಇವ್ರು ಯಾರು ಅಂತ. ಅವರು ಪ್ರತಿಯೊಬ್ಬರು ಮುಖ ನೋಡಿ ತುಂಬ ಪ್ರೀತಿಯಿಂದ ಆ ಭಿಕ್ಷೆನ ಕೊಡ್ತಾಯಿದ್ರು. ಈ ಮಕ್ಕಳಿಗೆ ಆ ಭಿಕ್ಷೆ ತಗೊಳ್ಳುವಾಗಲೇ ನಾನು ಇವರನ್ನು ಋಣದಲ್ಲಿ ಬೆಳೆದಿದ್ದೀನಿ ಅಂತ, ಪ್ರತಿ ದಿನಾನೂ ಕೂಡ ನಾನು ಸಮಾಜದ ಋಣದಲ್ಲಿ ಬೆಳೀತಾ ಇದ್ದೀನಿ. ಇವ್ರ ಮನೆಯಿಂದ ಅಕ್ಕಿ, ಇವ್ರ ಮನೆಯಿಂದ ಬೇಳೆ, ಇವ್ರ ಮನೆಯಿಂದ ಹಿಟ್ಟು ತಂದು ನಾನು ತಿಂದು ನನ್ನ ದೇಹದಲ್ಲಿ ರಕ್ತ ಹರಿತಾ ಇರೋದು ಸಮಾಜದ ಋಣ. ನನ್ನ ದೇಹದಲ್ಲಿ ಹರಿತಾ ಇರೋ ರಕ್ತ, ನಾನು ಪಡೆದಿರೋ ವಿದ್ಯಾಭ್ಯಾಸ ಸಮಾಜದ ಋಣದಿಂದ ಅನ್ನೋ ಸೈಕಾಲಜಿ ಅವ್ರಿಗೆ ಆ ಏಜಿಂದಾನೆ, ಅಂದರೆ ಹೆಚ್ಚು ಕಡಿಮೆ 8ರಿಂದ 10 ವರ್ಷದ ಮಧ್ಯದಲ್ಲಿ ಉಪನಯನ ಆಗಿ ವೇದಾರಂಭ ಶುರುವಾಗ್ತಾ ಇತ್ತು. ಆ ಒಂದು ಏಜಿಂದಾನೇ ಅದು ಪ್ರತಿ ಕ್ಷಣ ಭಿಕ್ಷೆಗೆ ಕೈ ಒಡ್ಡಿದಾಗ ಅದು ಮನಸ್ಸಲ್ಲಿ ಕೂತ್ಕೊಂಡಿರೋದ್ರಿಂದ ಅವರು ಯಾವತ್ತೂ ಆ್ಯಂಟಿ ಸೋಷಿಯಲಾಗಿ ನಡ್ಕೊಳ್ತಿರ್ಲಿಲ್ಲ ಅನ್ನೋದನ್ನು ಒಂದು ಸಿಂಪಲ್ ವರ್ಡ್ ಆ್ಯಂಟಿ ಸೋಷಿಯಲ್ ಅಂತ ನಾವು ಹೇಳಿಬಿಡ್ತೀವಿ. ಅವತ್ತು ಹೇಳಿಬಿಟ್ಟಿದೆ, ಅವತ್ತು ಕ್ಲಾಸಲ್ಲಿ, ಈಗಲೂ ಅದನ್ನು ಹೇಳಿಬಿಡ್ತೀವಿ. ಆದರೆ ಸಮಾಜಘಾತುಕ ಕೆಲಸಗಳನ್ನು ಯಾವತ್ತೂ ಮಾಡಲ್ಲ. ಸಮಾಜಘಾತುಕಗಳ ಕೆಲಸ ಅಂದ್ರೇನು, ಟೆರರಿಸಮ್ ಮಾಡೋದು ಅಂತ ಮಾತ್ರ ಅಲ್ಲ. ಒಂದು ಲಂಚಕ್ಕೆ ಕೈ ಚಾಚಬೇಕು ಅಂದರೆ, ಒಂದು ಕೆಲಸನ ಯಾವುದೋ ಲಾಭದಾಶೆಗೆ ಅವರ ಕೆಲಸ ಕಳ್ಳರಾಗಿ ಅವ್ರ ಕೆಲಸ ಸರಿಯಾಗಿ ಮಾಡದೇ ಇರೋದು, ಅದು ಕೂಡ ಲಂಚಕೋರತನಾನೇ ಅಂತ ಹೇಳಿದ್ದೆ, ಭ್ರಷ್ಟಾಚಾರ ಅಂತಲೇ ಹೇಳಿದ್ದೆ ನಾನು. ಬರೀ ದುಡ್ಡು ತಗೊಳ್ಳೋದು ಮಾತ್ರ ಅಲ್ಲ, ಅವರ ಕೆಲಸ ಅವರು ಸರಿಯಾಗಿ ಮಾಡಬೇಕು, ಸಮಾಜದ ಋಣ ತೀರಿಸಬೇಕು. ನಾನು ನನ್ನಿಂದ ಎಷ್ಟು ಸಾಧ್ಯನೋ ನನಗೆ ಕೊಟ್ಟಿರೋ ಕೆಲಸನ ನಾನು ಮಾಡಿ ನಿಭಾಯಿಸಿ ತೀರಿಸಬೇಕು ಅನ್ನೋದು ಒಂದು ಭಾವನೆ. ಅನ್ನೋ ಭಾವನೆ ಅವ್ರಿಗೆ ಪ್ರತಿ ಕ್ಷಣ ಮನಸ್ಸಲ್ಲಿರುತ್ತೆ, ಅವ್ರ ಬ್ಲಡ್ಡಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಅವ್ರು ಯಾವತ್ತೂ ಲಂಚ ತಗೊಂಡು ಯಾವತ್ತೂ ಭ್ರಷ್ಟಾಚಾರ ಮಾಡಲ್ಲ. ಭ್ರಷ್ಟಾಚಾರ ಅಂದರೆ ಅಗೇನ್ ಎಲ್ಲ ಸೇರಿನೇ, ಲಂಚ ತಗೊಳ್ಳೋದು ಮಾತ್ರ ಅಲ್ಲ, ನಮ್ಮ ಕೆಲಸನ ಸರಿಯಾಗಿ ಮಾಡದೇ ಇರೋದು ಭ್ರಷ್ಟಾಚಾರನೇ. ಇದನ್ನು ಯಾವತ್ತೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅವರು. ಆದರೆ ಈಗೇನಾಗಿದೆ, ಒಂದು ಎಜುಕೇಷನ್ ಯಾವುದೋ ಒಂದು ದೊಡ್ಡ ಮಟ್ಟದ MBBS ಏನೋ ಮಾಡಬೇಕು ಅಂತಂದರೆ, ಸೀಟ್ ಸಿಗಬೇಕು ಅಂದ್ರೆ ಒಂದಷ್ಟು ದುಡ್ಡು ಬೇಕು. ಆ ದುಡ್ಡಿಗೆ ಅವ್ರು ಏನು ಮಾಡ್ತಾರೆ, ಅವ್ರ ಹತ್ರ ಕೆಪಾಸಿಟಿ ಇದ್ದರೆ ದುಡ್ಡು ಕೊಡ್ತಾರೆ, ದೊಡ್ಡ ಶ್ರೀಮಂತರಾದರೆ. ಒಂದು ವೇಳೆ ಕೆಪಾಸಿಟಿ ಇಲ್ಲ ಅಂತಂದರೆ ಅವರು ಸೋಲಾನೋ ಮಾಡಿ ಆ ಒಂದು ಕೋರ್ಸ್ ಮಾಡೋದಕ್ಕೆ ಅವ್ರ ತಂದೆ ತಾಯಿ ತುಂಬ ಕಷ್ಟಪಡ್ತಾರೆ. ಆ ಸಾಲ ಮಾಡಿದ್ದೀನಿ ಅನ್ನೋದಿರುತ್ತಲ್ಲ, ಈಗ ಅವ್ನ ಮನಸ್ಸಲ್ಲಿ ಏನಿರುತ್ತೆ, ಸಮಾಜದ ಋಣ ಇರಲ್ಲ, ನಮ್ಮಪ್ಪ ಸಾಲ ಮಾಡಿಕೊಟ್ಟಿದ್ದಾನೆ, ಆ ಸಾಲ ತೀರಿಸ್ಬೇಕು ಅನ್ನೋದಿರುತ್ತೆ. ಹಾಗಾಗಿ ಅವರು ಅಪ್ರಾಮಾಣಿಕತೆಯಿಂದನೇ ನಡ್ಕೊಳ್ತಾರೆ. 1ಕ್ಕೆ 10 ಫೀಸ್ ಹಾಕಿ ಅವ್ರು ಮಾಡೋ ಕೆಲಸಕ್ಕೆ ಅವಶ್ಯಕತೆ ಇಲ್ಲದೆ ಇದ್ದರೂ ಲಂಚ ತಗೊಂಡು ಸಿಕ್ಕಾಪಟ್ಟೆ ದುಡ್ಡು ಮಾಡಿ ಫಸ್ಟ್ ಅದನ್ನು ತೀರಿಸ್ಬೇಕು. ಯಾಕಂದರೆ ನಾನು ಇಷ್ಟು ಖರ್ಚು ಮಾಡಿ ಓದಿ ಬಂದಿದ್ದೀನಿ, ಆ ಖರ್ಚನ್ನು ಫಸ್ಟ್ ನಾನು ತೀರಿಸ್ಬೇಕು. ನಮ್ಮಪ್ಪ ಸಾಲ ಮಾಡಿಕೊಟ್ಟಿದ್ದಾನೆ, ನಮ್ಮಪ್ಪನ ಸಾಲ ತೀರಿಸ್ಬೇಕು. ನಮ್ಮಪ್ಪ ದುಡ್ಡು ಕೊಡುವಾಗ ಒಂದು ಕಂಡೀಷನ್ ಹಾಕಿದ್ದಾನೆ, ಇಷ್ಟು ದುಡ್ಡು ನೀನು ಇದ್ರ ಡಬಲ್ ತರಬೇಕು ಅಂತ, ನಾನು ಅದನ್ನು ತೀರಿಸ್ಬೇಕು. ಇದೇ ಇರುತ್ತೆ ಹೊರತು ಸಮಾಜದ ಋಣ ನನ್ನ ಮೇಲಿದೆ, ನಾನು ಅದನ್ನು ತೀರಿಸ್ಬೇಕು ಅನ್ನೋದು ಯಾವ ವಿದ್ಯಾರ್ಥಿಗೂ ಇರಲ್ಲ. ಹಾಗಾಗಿ ಈ ಥರ ಮಾಡ್ತಾರೆ. ಇನ್ನೂ ಒಂದು ಅಪ್ಪ ಅಮ್ಮಂದ್ರೆ ಏನು ಅಂದರೆ, ಇದು ಅಪ್ರಾಮಾಣಿಕತೆಯ ಮೊದಲನೇ ಸ್ಟೇಜ್ ಇವತ್ತಾಗ್ತಾ ಇರೋದು ಎಜುಕೇಷನ್ ಸಿಸ್ಟಮಲ್ಲಿ. ಇನ್ನೂ ಒಂದು ಏನಾಗುತ್ತೆ ಅಂತಂದರೆ, ನಮ್ಮ ಮಗ ದೊಡ್ಡ ಡಾಕ್ಟ್ರ್ ಅಂತ ಹೇಳ್ಕೋಬೇಕು, ಒಂದು ಕ್ಲಿನಿಕ್ ತೆಗೆದು ಚೆನ್ನಾಗಿ ಸಂಪಾದನೆ ಮಾಡಬೇಕು. ಡಾಕ್ಟ್ರ್ ಅಂತಲೇ ಹೇಳ್ತಿಲ್ಲ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸಂಪಾದನೆ ಮಾಡಬೇಕು, ಅದಕ್ಕೆ ಕಾಪಿ ಮಾಡಿ ಬರೆದ್ರೇನು, ಏನು ಮಾಡಿ ಬರೆದ್ರೇನು, ಸರ್ಟಿಫಿಕೇಟ್ ಸಿಗುತ್ತಾ? ಸ್ಕಿಲ್ಗಿಂತ ಹೆಚ್ಚು ಸರ್ಟಿಫಿಕೇಟ್ಗೆ ಬೆಲೆ ಆಗಿರೋದ್ರಿಂದ ಅದೇ ಮಾಡ್ತಾಯಿದ್ದಾರೆ. ಯಾಕಂದರೆ ಅವ್ರಿಗೆ ಕೆಲಸ ಕೊಡುವಾಗಲೂ ಅವ್ರಿಗೊಂದು ಸೈನ್ ಮಾಡಬೇಕು ಅಂದ್ರೂ ಮೇಲ್ಗಡೆಯಿಂದ ಬೇರೆ ಥರ ಡಿಮ್ಯಾಂಡ್ಗಳೆಲ್ಲ ಇರುತ್ತೆ. ಒಂದು ವೇಳೆ ಹುಡುಗಿಯರಾದರೆ ಅವ್ರಿಗೂ ಬೇರೆ ಥರ ಡಿಮ್ಯಾಂಡ್ಗಳು, ಟಾರ್ಚರ್ಗಳು ತುಂಬ ಇರುತ್ತೆ. ಇದೆಲ್ಲ ಆಗಿರೋದ್ರಿಂದ, ಒಂದಕ್ಕೊಂದು ಲಿಂಕ್ ಆಗಿರೋದ್ರಿಂದ ಇಲ್ಲಿ ಅಯ್ಯೋ ಏನು ಮಾಡಿದ್ರೇನು, ಒಟ್ಟಿನಲ್ಲಿ ನಾವೊಂದು ಡಾಕ್ಟರ್ ಸರ್ಟಿಫಿಕೇಟ್ ತೊಗೊಂಡು ಒಂದು ಕ್ಲಿನಿಕ್ಕೋ ಒಂದು ಹಾಸ್ಪಿಟ್ಲೋ ಸೇರಿಕೊಂಡ್ರೆ ಸಾಕು ಒಳ್ಳೆ ಕೆಲಸಕ್ಕೆ ಅನ್ನೋ ಯೋಚನೆ ಬಂದಿರೋದ್ರಿಂದ, ಇದನ್ನು ಯಾರು ಎಲ್ಲಾದರೂ ಒಂದು ಪೇಪರ್ ಲೀಕ್ ಆಗಿದೆ ಅಂದರೆ 30,000ನೋ 1,00,000ನೋ ಎಷ್ಟೋ ಕೊಟ್ಟು ಆ ಪೇಪರ್ನ ತೊಗೊಳಕ್ಕೆ ರೆಡಿ ಇರ್ತಾರೆ. ಆದರೆ ಮಕ್ಕಳು ಯಾವಾಗ ಬೇಸಿಂದನೇ ಪ್ರಾಮಾಣಿಕರಾಗ್ತಾರೋ, ಏನೇ ಆದರೂ ಸರಿ ನಾನು ನನ್ನ ಕೆಪಾಸಿಟಿ ಮೇಲೆ ಓದಿ ಬರಿತೀನಿ ಹೊರತು ನಾನು ಇದನ್ನು ನೋಡಿ ಬರೆಯಲ್ಲ ಅನ್ನೋವಂಥ ಒಂದು
ಯೋಚನೆಗೆ ಬಂದುಬಿಟ್ರೆ, ಅನ್ನೋವಂಥ ಒಂದು ದೃಢ ನಿರ್ಧಾರಕ್ಕೆ ಬಂದುಬಿಟ್ರೆ ಇವೆಲ್ಲ ದೊಡ್ಡ ವಿಷಯನೇ ಅಲ್ಲ. ಆದರೆ ಇಲ್ಲಿ ನಡೀತಿರೋದು ಇದೆಲ್ಲ ಅವರ ಬೇಜವಾಬ್ದಾರಿತನದಿಂದ ನಡೆದಿದೆ. ಅದನ್ನು ಬೇರೆ ಬೇರೆ ಥರ ಪಾಲಿಟಿಕ್ಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ ಬಿಟ್ಟರೆ ಇಲ್ಲಿ ನಡೀತಿರೋದೇ ಬೇರೆ. ಆದರೆ ಪ್ರಾಮಾಣಿಕತೆ ಅನ್ನೋದು ಇಲ್ಲಿ ಎಷ್ಟು ಕೆಲಸಕ್ಕೆ ಬರುತ್ತೆ ಅನ್ನೋದು ಸಹಜವಾಗಿ ಹೇಳ್ತಾ ಇದ್ದೀನಿ. ನಾನು ಚಿಕ್ಕವಳಾಗಿದ್ದಾಗ ನಮ್ಮ ಊರಿನ ಸೆಂಟರ್ ಏನಿದೆ 10th ಅದು ತುಂಬ ಸ್ಟ್ರಿಕ್ಟ್. ಅಕ್ಕಪಕ್ಕದ ಸೆಂಟರ್ಸ್ಗಿಂತ ನಮ್ಮ ಸೆಂಟರ್ ತುಂಬ ಸ್ಟ್ರಿಕ್ಟ್ ಆಗಿತ್ತು. ಒಬ್ಬರು ಟೀಚರ್ ಇದ್ದರು, ಮೇಲ್ ಟೀಚರ್. ಅವರಿಂದಾಗಿ ಅದು ತುಂಬಾ ಸ್ಟ್ರಿಕ್ಟ್ ಆಗಿತ್ತು. ಅವ್ರು ಹೇಳಿದರು, ಬೇರೆ ಯಾರು ಏನಾದರೂ ಮಾಡ್ಕೊಳ್ಳಿ, ನಮ್ಮ ಸೆಂಟರಲ್ಲಿ ಕಾಪಿ ನಡೆಯಲ್ಲ, ನಮ್ಮ ಸೆಂಟರಲ್ಲಿ ಕಾಪಿ ಮಾಡಿ ಪಾಸ್ ಆಗ್ತಾರೆ ಅನ್ನೋಂಥ ಹೆಸರು ನನಗೆ ಬೇಡ, ಇದಕ್ಕೆ ಹೆಸರು ಉಳಿಸ್ಕೋಬೇಕು ಅಂತ ತುಂಬ ಸ್ಟ್ರಿಕ್ಟಾಗಿ ಇದ್ದರು. ನಮ್ಮ ತಂದೆ ಹೇಳ್ತಿದ್ರು, ಆ ಒಂದು ಸರ್ ಏನಿದ್ರು ಆ ಗುರುಗಳು ಇರೋದ್ರಿಂದ ನಾನು ನಿಶ್ಚಿಂತೆಯಾಗಿದ್ದೀನಿ. ಒಂದು ವೇಳೆ ನಮ್ಮ ಸೆಂಟ್ರ್ ಹಾಗಿರಲಿಲ್ಲ, ಅವರಿಂದಾಗಿ ಆಗಲಿ ಅಥವಾ ಅವ್ರು ಇಲ್ಲದೇ ನಮ್ಮ ಸೆಂಟ್ರು ಎಲ್ಲರ ಥರ ನಾರ್ಮಲ್ ಆಗಿ ಕಾಪಿ ಮಾಡಿಸೋದು, ಅವರೇ ಕಾಪಿ ಕೊಡೋದು, ಅವರೇ ಕಾಪಿ ಮಾಡೋಕ್ಕೆ ಅವಕಾಶ ಮಾಡಿಕೊಡೋದು, ಸೂಪರ್ವೈಸ್ ಸ್ವಲ್ಪ ಲೂಸ್ ಮಾಡೋದು, ಸೂಪರ್ವಿಷನಲ್ಲಿ ಜಾಸ್ತಿ ಸ್ಟ್ರಿಕ್ಟ್ ಇಲ್ಲದೆ ಇರೋದು, ಈ ಥರ ಏನಾದರೂ ನಡೆದಿದ್ದರೆ ನಾನು ಖುದ್ದಾಗಿ ಬಂದು ಎಕ್ಸಾಮ್ ಹಾಲ್ ಹೊರಗಡೆ ಚೇರ್ ಹಾಕ್ಕೊಂಡು ಕೂತ್ಕೊಳ್ತಿದ್ದೆ ಅಂತ ನಮ್ಮ ತಂದೆ ಹೇಳ್ತಾಯಿದ್ರು. ಆ ಥರ ಎಷ್ಟೋ ವಿಷಯಗಳಲ್ಲಿ ಮಾಡಿದ್ದಾರೆ ಕೂಡ. ಚೇರ್ ಹಾಕ್ಕೊಂಡು ಕೂತ್ಕೊಳ್ತೀನಿ, ಬೇರೆಯವ್ರ ಬಗ್ಗೆ ನಾನೇನು ಮಾತಾಡಲ್ಲ, ನನ್ನ ಮಗಳು ಕಾಪಿ ಮಾಡೋ ಹಾಗಿಲ್ಲ, ಪ್ರಾಮಾಣಿಕತೆಯಿಂದ ಫೇಲ್ ಆದರೂ ಪರವಾಗಿಲ್ಲ, ಪ್ರಾಮಾಣಿಕತೆಯಿಂದ ಓದಿ ಪಾಸ್ ಆಗಬೇಕೇ ಹೊರತು ಕಾಪಿ ಮಾಡಬಾರ್ದು ಅನ್ನೋದು ನಮ್ಮ ತಂದೆ ಆ ಏಜಿಂದಾನೇ ನಮಗೆ ಹಾಕಿದ್ದಾರೆ. ಅಂದರೆ ನಮ್ಮ ಅಕ್ಕಂದ್ರಿಗೆ ಹಾಗೆಲ್ಲ ಮಾಡ್ತಿದ್ರು ಅಂತ ಕೇಳ್ಕೊಂಡೇ ನಾನು ಬೆಳೆದಿದ್ದೀನಿ. ನಾನು ಚಿಕ್ಕವಳಿದ್ದಾಗಿಂದ ಅದನ್ನು ಕೇಳ್ಕೊಂಡೇ ಬೆಳೆದಿದ್ದೀನಿ. ಅದು ಈಗಲೂ ನನ್ನ ಮನಸ್ಸಲ್ಲಿ ಎಷ್ಟು ಕೂತ್ಕೊಂಡಿದೆ ಅಂದರೆ ನನ್ನ ಮಗನಿಗೂ ಕೂಡ ನಾನು ಅದನ್ನೇ ಹೇಳ್ತೀನಿ. ನನ್ನ ಮಗನಿಗೆ ಹೇಳ್ತೀನಿ, ಫೇಲ್ ಆದರೂ ಪರವಾಗಿಲ್ಲ, 1 ಸರಿ ಅಲ್ಲ 10 ಸಾರಿ ಫೇಲ್ ಆದರೂ ಪರವಾಗಿಲ್ಲ, ನೀನು ಕಾಪಿ ಮಾಡೋ ಹಾಗಿಲ್ಲ ಅಂತ. ಈಗ ಅವನಲ್ಲೂ ಕೂಡ ಅದು ಎಷ್ಟು ಬೇರೂರು ಬಿಟ್ಟಿದೆ ಅಂದರೆ ಅವನು ಕಾಪಿ ಮಾಡೋದಂತೂ ದೂರದ ಮಾತು, ಬೇರೆಯವ್ರು ಮಾಡ್ತಾಯಿದ್ರೆ ಸಹಿಸೋದೂ ಇಲ್ಲ. ಅವನು ಕೂಡ ಅಷ್ಟೇ ಪ್ರಾಮಾಣಿಕನಾಗಿದ್ದಾನೆ. ಒಂದು ಸತ್ಯ ಹೇಳೋದ್ರ ಬಗ್ಗೆ, ಈ ಕಾಪಿ ಮಾಡೋದ್ರ ಬಗ್ಗೆ ನಿನ್ನ ಕೆಪಾಸಿಟಿ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನು ಈ ಎಲ್ಲ ಉದಾಹರಣೆಗಳೊಂದಿಗೆ ನನ್ನ ಜೀವನದಲ್ಲಿ ನಡೆದಿರೋದು ಪ್ರತಿಯೊಂದು ವಿಷಯಗಳನ್ನು ಅವನಿಗೆ ಒಳ್ಳೆಯದನ್ನು ಸಾಧ್ಯವಾದಷ್ಟು ಫೀಡ್ ಮಾಡ್ತಾನೆ ಇರ್ತೀನಿ. ಹೀಗೆ ನಮ್ಮ ತಂದೆ ನನ್ನ ಹೀಗೆ ಬೆಳೆಸಿದ್ದಾರೆ. ಅದು ಆಲ್ರೆಡಿ ಅವರಲ್ಲಿ ಆ ಒಂದು ಪ್ರಾಮಾಣಿಕತೆ ಅನ್ನೋದು ತುಂಬಾ ಇತ್ತು. ಜೊತೆಗೆ ಅವರು ಆರ್ಮಿಯಲ್ಲಿ ಕೆಲಸ ಮಾಡೋದ್ರಿಂದ ಈ ಒಂದು ಪ್ರವೃತ್ತಿ ಇನ್ನೂ ಹೆಚ್ಚಾಗಿದೆಯೇನೋ ಅಂತ ನನ್ನ ಒಂದು ನಂಬಿಕೆ. ಹಾಗಾಗಿ ಅಷ್ಟು ಚಿಕ್ಕ ವಯಸ್ಸಿಂದ ನಮ್ಮನ್ನು ಹಾಗೇ ಬೆಳೆಸಿದ್ದಾರೆ ನಮ್ಮ ತಂದೆ. ನಾನು ಕೂಡ ಅದೇ ಸಂಸ್ಕಾರಗಳನ್ನು ನನ್ನ ಮಗನಿಗೆ ಹಾಕ್ತಾಯಿದ್ದೀನಿ. ಇದು ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ. ಅದಕ್ಕೆ ನಾನು ಹೇಳ್ತಿರೋದು, ಈ ಪ್ರಾಮಾಣಿಕತೆ ಅನ್ನೋದು ಸಂಸ್ಕಾರ ಇಲ್ಲಿ ಬೆಳೆಸಬೇಕು ಅನ್ನೋದರ ಜೊತೆಗೆ ಇದಕ್ಕೂ ನಾನು ಕೇಳಿದ ಪ್ರಶ್ನೆಗೂ ಏನು ಕನೆಕ್ಷನು ಅಂತ ನಿಮ್ಗೆ ಅನ್ನಿಸ್ಬಹುದು ಅನಿತಾ ಜಯಚಂದ್ರ ಅವರೇ. ನೆಗೆಟಿವಿಟಿ ಅನ್ನೋದು ಪ್ರಪಂಚದಲ್ಲಿ ಪ್ರತಿಯೊಂದರಲ್ಲೂ ಇದೆ. ಆತ್ಮದಲ್ಲೇ ಕೂಡ 6 ಲಕ್ಷಣಗಳಿದೆ ಆತ್ಮಕ್ಕೆ ಅಂತ ಹೇಳಿದ್ದೆ. ನಮ್ಮೆಲ್ಲರ ಆತ್ಮಗಳು ಏನಿದೆಯೋ ಅಂದರೆ ಎಲ್ಲ ಆತ್ಮಗಳಿಗೂ 6 ಲಕ್ಷಣಗಳಿಂದ ನಾವು ಆತ್ಮನ ಕಂಡುಹಿಡಿತೀವಿ. ಅಲ್ಲಿ ಇಚ್ಛೆ ಇದೆ, ದ್ವೇಷನೂ ಇದೆ, ಸುಖ ಇದೆ, ದುಃಖ ಇದೆ, ಜ್ಞಾನ ಇದೆ, ಪ್ರಯತ್ನ ಇದೆ. ಅಂದರೆ ಇಲ್ಲೇ ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಆತ್ಮದಲ್ಲೇ ಇರುವಾಗ, ಆತ್ಮದ ಲಕ್ಷಣವೇ ಆಗಿರುವಾಗ ನಾವು ನೆಗೆಟಿವಿಟಿಯಿಂದ ದೂರ ಓಡಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ನೆಗೆಟಿವಿಟಿ ಅನ್ನೋದು ಬೇಕು ಅಂತ ತಂದುಕೊಳ್ಳೋದು ಬೇಡ. ಒಂದು ವೇಳೆ ನೆಗೆಟಿವಿಟಿ ಇದ್ದರೆ ನಮ್ಮ ಲೈಫಲ್ಲಿ ಬಂದರೆ ಅದನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನು ಇವತ್ತು ನಮ್ಮ ಮಕ್ಕಳಿಗಾಗಲಿ ನಾವಾಗಲಿ ಕಲಿಬೇಕಾದ ಅವಶ್ಯಕತೆ ಇದೆ. ಪ್ರತಿಯೊಂದಕ್ಕೂ ಅವರು ಬಂದ ತಕ್ಷಣವೇ ಇದನ್ನು ಮಾಡಬಾರ್ದು, ಇದನ್ನು ಮಾಡಬೇಕು, ಇದು ಒಳ್ಳೆ ದಾರಿ, ಇದು ಕೆಟ್ಟ ದಾರಿ ಅನ್ನೋ ಡಿಫ್ರೆನ್ಷಿಯೇಷನ್ನ ನಾವು ಅವ್ರಿಗೆ ಗೊತ್ತು ಮಾಡಿಕೊಡಬೇಕು. ಇದನ್ನು ಹೇಳಬೇಕು, ಸೂಪರ್ವಿಷನ್ ಮಾಡಬೇಕು, ಪ್ರತಿಯೊಂದನ್ನು ತಿದ್ದಬೇಕು. ಅವರು ತಿದ್ದಿಸ್ಕೊಳ್ಳೋಂಥ ಏಜಲ್ಲಿದ್ದರೆ ತಿದ್ದಬೇಕು, ಅಲ್ಲಿವರೆಗೂ ಅಷ್ಟೇ ನಮ್ಮ ಕೆಲಸ. ಎಲ್ಲ ತಿದ್ದಿ ಆದಮೇಲೆ ಅದೇ ಒಂದು ಕೇಳಿಕೊಂಡು ಬೆಳೆದ ಮೇಲೆ ಅವರಿಗೆ ಬುದ್ಧಿ ಬಂದಾಗ ಅವರು ನೆಗೆಟಿವ್ ಮಾರ್ಗದಲ್ಲಿ ನೆಗೆಟಿವ್ಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನೆಗೆಟಿವ್ ಬಂದಾಗ ಬೇರೆ ಏನೇ ನೆಗೆಟಿವಿಟಿ ಇರುವಾಗ ನಾವು ಹೇಗೆ ಇರಬೇಕು ಅನ್ನೋದು, ಅದನ್ನು ಹೇಗೆ ಎದುರಿಸಬೇಕು, ಅದನ್ನು ಹೇಗೆ ತೊಡೆದು ಹಾಕಬೇಕು ಅನ್ನೋದನ್ನು ಕೂಡ ಇದರ ಜೊತೆಗೆ ನಾವು ಅವ್ರಿಗೆ ಕಲಿಸ್ಕೊಡ್ಬೇಕಾಗತ್ತೆ. ಅವ್ರು ಏನೂ ನೋಡಲೇ ಇಲ್ಲ ಅಂದರೆ, ಈಗ ಬುದ್ಧನಿಗೆ ಅವರ ತಂದೆ ಕೆಟ್ಟದ್ದೇನೂ ತೋರ್ಸಕ್ಕೆ ಹೋಗಲಿಲ್ಲ. ಸಾವಿದೆ, ಭಿಕ್ಷೆ ಬೇಡ್ತಾರೆ, ಬಡತನ ಇದೆ, ರೋಗ ಅಂತ ಇದೆ, ಏನೂ ಗೊತ್ತಾಗದೆ ಮಹಲಲ್ಲಿ ಅಷ್ಟು ಚೆನ್ನಾಗೇ ಬೆಳೆಸಿದ್ರು. ಆದರೂ ಬುದ್ಧ ಅದೇ ದಾರಿಗೆ ಹೋದ. ಹಾಗೆ ನಾವು ಏನೂ ಗೊತ್ತಿಲ್ಲದೆ ಬೆಳೆಸಿದ ತಕ್ಷಣವೇ ಅವರು
ಹಾಗೇ ಆಗ್ಬಿಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಪ್ರತಿಯೊಂದರ ಬಗ್ಗೆನೂ ಜ್ಞಾನ ಅವ್ರಿಗಿರಬೇಕು. ಈವನ್ ನಮ್ಮ ಗುರುಗಳು ಕೂಡ ಈ ಮಾತನ್ನು ಹೇಳಿದರು, ಎಕ್ಸ್ಪೋಸ್ ಮಾಡಬೇಕು ಎಲ್ಲದಕ್ಕೂ ಅನ್ನೋದು. ಪ್ರಪಂಚದಲ್ಲಿ ಒಳ್ಳೇದು ಎಷ್ಟಿದೆಯೋ ಕೆಟ್ಟದ್ದು ಅಷ್ಟೇ ಇದೆ, ಪ್ರತಿಯೊಂದಕ್ಕೂ ನಮ್ಮ ಮಕ್ಕಳನ್ನ ನಾವು ರೆಡಿ ಮಾಡಬೇಕು ಅಂತ ಒಂದು ಕಡೆ ಹೇಳ್ತಾರೆ. ಹಾಗೆ ನಾವೆಲ್ಲ ಇರುತ್ತೆ ಹೊರಗಡೆ, ಅದನ್ನು ಅವರು ಅದ್ರ ಥ್ರೂ ಅವರು ಹೋಗಬೇಕಾಗಿ ಬಂದಾಗ ನಾವು ಹೇಗೆ ಅದನ್ನು ಟ್ಯಾಕಲ್ ಮಾಡಬೇಕು ಅನ್ನೋದನ್ನು ಅವ್ರಿಗೆ ಹೇಳ್ಕೊಡ್ಬೇಕು. ನಾವು ಕೂಡ ನೆಗೆಟಿವಿಟಿ ಅನ್ನೋದು ಬಂದಾಗ ಪ್ರಪಂಚದಲ್ಲಿರೋ ಎನಿ ಕೈಂಡ್ ಆಫ್ ನೆಗೆಟಿವಿಟಿನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ಕೆಪಾಸಿಟಿ ನಮಗಿರಬೇಕು. ಅದನ್ನೇ ವಿವೇಕ ಅಂತ ಹೇಳೋದು. ನಾವು ವಿವೇಕದಿಂದ ಕೆಲಸ ಮಾಡಬೇಕು. ಆ ವಿವೇಕ ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಯಾವ್ದು ತಗೋಬೇಕು, ಯಾವ್ದು ತಗೋಬಾರ್ದು ಅನ್ನೋ ವಿವೇಕ ನಮ್ಮಲ್ಲಿದ್ದರೆ ನಾವು ಗೆದ್ದ ಹಾಗೆ. ಆ ವಿವೇಕ ನಮ್ಮಲ್ಲಿ ಇಲ್ಲ ಅಥವಾ ಕಡಿಮೆ ಪ್ರಮಾಣದಲ್ಲಿದೆ ಅಂದರೆ ಅದನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಮ್ಮ ಗುರುಗಳು ಹೇಳೇ ಬಿಟ್ಟಿದ್ದಾರೆ. ಯಮ ನಿಯಮಗಳು, ಧ್ಯಾನ, ಮೆಡಿಟೇಷನ್ ಮತ್ತು ವೇದ ಮಂತ್ರಗಳ ಅಧ್ಯಯನದಿಂದ ನಮಗದೆಲ್ಲ ಸಾಧ್ಯ ಇದೆ ಅಂತ ಹೇಳ್ತಾ, ತುಂಬ ಇದೆ ಇನ್ನು ಈ ವಿಷಯ ಬಗ್ಗೆ ಹೇಳೋದು. ಆದರೆ ನೀವೇ ನೋಡ್ತಾ ಇದ್ದೀರಲ್ಲ, ಕತ್ಲಾಗ್ತಾ ಇದೆ, ತುಂಬ ದೊಡ್ಡ ವಿಡಿಯೋ ಆಯಿತು. ಹಾಗಾಗಿ ಇನ್ನೊಂದು ಉದಾಹರಣೆ ಕೊಡ್ತೀನಿ ಅಂತ ಹೇಳಿದ್ನಲ್ವ. ನಾನೊಂದು ಸಂಸ್ಕೃತ ಒಂದು ಕೋರ್ಸ್ನ ಮಾಡಿದ್ದೀನಿ. ಒಂದು ಸಂಸ್ಥೆಯಿಂದ 4 ಪರೀಕ್ಷೆಗಳನ್ನು ಬರೆಸ್ತಾರೆ. ಪ್ರವೇಶ, ಪರಿಚಯ, ಶಿಕ್ಷಾ, ಕೋವಿದ ಅಂತ. ಈ 4 ಪರೀಕ್ಷೆಗಳನ್ನು ಬರೆದ್ರೆ ಅದು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸಂಭಾಷಣೆಗೆ ತುಂಬ ಒತ್ತು ಕೊಡ್ತಾರೆ. ಆ ಸಂಸ್ಥೆಯವರು ಸಂಭಾಷಣೆ ಹೇಳ್ಕೊಡ್ಬೇಕು ಅನ್ನೋ ಕಾರಣಕ್ಕೇ ಎಲ್ಲ ಕಡೆ ಫ್ರೀಯಾಗಿ ಸಂಭಾಷಣೆಗಳನ್ನ ನಡೆಸ್ತಾರೆ. ಕರೆಸ್ಪಾಂಡೆನ್ಸ್ ಕೋರ್ಸ್ ಇರುತ್ತೆ. ಒಂದಷ್ಟು ಸ್ಟಡಿ ಮಟೀರಿಯಲ್ನೆಲ್ಲ ಪೋಸ್ಟ್ ಮುಖಾಂತರ ಕೊಟ್ಟು ಕಳಿಸ್ತಾರೆ. ಆಮೇಲೆ ಅಲ್ಲಲ್ಲೇ ಸಾಧ್ಯವಾದಷ್ಟು ಸಂಭಾಷಣೆ ಕ್ಲಾಸ್ನ ಮಾಡ್ತಾರೆ. ಅದಕ್ಕೆ 6 ತಿಂಗಳಿಗೆ ಒಂದು ಎಕ್ಸಾಮ್ ಥರ 2 ವರ್ಷದಲ್ಲಿ ಈ 4 ಎಕ್ಸಾಮ್ನ ಮುಗಿಸ್ಕೋಬಹುದು. ಇದನ್ನು ಕಲ್ತಿರೋದ್ರಿಂದ ನಾನೊಂದು 50% ಸಂಸ್ಕೃತ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಎಕ್ಸಾಮ್ಗೆ ಆ ಒಂದು ಸಂಸ್ಥೆ ಅವರಿಗೆ ಎಷ್ಟು ನಂಬಿಕೆ ಅಂದರೆ, ಅವರು ಪ್ರತಿಯೊಬ್ಬರಿಗೂ ಅಂದರೆ ಏನೇ ಎಮರ್ಜೆನ್ಸಿ ಬಂದ್ರೂ ಎಕ್ಸಾಮ್ ತಗೊಳ್ಳೋ ಟೈಮಲ್ಲಿ ಯಾವುದಾದ್ರೂ ಕಾರಣಗಳಿಂದ ನೀವು ಎಕ್ಸಾಮಿಗೆ ಬರೋಕ್ಕಾಗಿಲ್ಲ ಅಂದರೆ ಮನೆಯಿಂದಾನೇ ಎಕ್ಸಾಮ್ ಕೊಡಬಹುದು ಅನ್ನೋ ಅಂಥ ಒಂದು ತುಂಬ ಈಸಿ ಒಂದು ಪದ್ಧತಿನ ನಾನು ಅವರಲ್ಲೇ ನೋಡಿದ್ದೆ. ಅವರು ತುಂಬ ಜನರಿಗೆ ಯಾವುದೋ ಕಾರಣದಿಂದ ಅಥವಾ ಇನ್ನೇನೋ ಆರೋಗ್ಯ ಸಮಸ್ಯೆ ಆಗಿದೆ ಅಥವಾ ಇನ್ನೇನೋ ಆಗಿದೆ ಅಂದಾಗ ಅವರಿಗೆ ಆರೋಗ್ಯ ಸಮಸ್ಯೆ ಬರೆಯೋಕ್ಕೂ ಆಗಲ್ಲ ಅಂದಾಗ ಇನ್ನೊಂದು ದಿನ ಅವ್ರಿಗೆ ಎಕ್ಸಾಮ್ ಇಟ್ಟು ಇದೇ ಪೇಪರ್ನ ಕೊಟ್ಟು ಅವ್ರ ಹತ್ರ ಬರೆಸ್ತಾ ಇದ್ರು. ಎಕ್ಸಾಮ್ ದಿನವೇ ಬರೋಕ್ಕಾಗಿಲ್ಲ ಅಂತಂದರೆ ಯಾವುದಾದ್ರೂ ಕಾರಣದಿಂದ ಮನೆಯಿಂದಾನೇ ಅವರು ಎಕ್ಸಾಮ್ ಬರೀಬಹುದಾಗಿತ್ತು. ಎಷ್ಟು ಸಹಜವಾಗಿ ಹೇಳಿಬಿಡೋರು ಅಂದರೆ, ಮನೆಯಲ್ಲಿ ಎಲ್ಲ ಮೆಟೀರಿಯಲ್ಸ್ ಇರುತ್ತೆ, ಅವ್ರು ಕೊಟ್ಟಿರೋ ಪುಸ್ತಕಗಳಿರುತ್ತೆ, ನಾವು ಯಾವ ಪೊಸಿಷನಲ್ಲಿ ಕೂತ್ಕೊಂಡು ಹೇಗಾದರೂ ನೋಡಿಕೊಂಡು ಬುಕ್ಕೇ ಮುಂದಿಟ್ಕೊಂಡು ಕೂಡ ಬರೆದು 100ಗೆ 100 ಮಾರ್ಕ್ಸ್ ತಗೋಬಹುದು. ಆದರೆ ಅದು ಯಾವುದೂ ಅವ್ರಿಗೆ ದೊಡ್ಡ ವಿಷಯ ಅಂತಲೇ ಅನ್ನಿಸ್ಲಿಲ್ಲ. ಯಾಕೆಂದರೆ ಅವರಿಗೆ ತಮ್ಮ ಸ್ಟೂಡೆಂಟ್ಸ್ ಮೇಲೆ ಅದನ್ನು ಒಂದು ನಂಬಿಕೆ, ಏನು ಇವರು ನೋಡಿ ಬರೀತಾರೆ. ಯಾಕಂದರೆ ಎಲ್ಲ ಏಜ್ ಗ್ರೂಪ್ ಅವರು ಇರ್ತಾರೆ ಅಲ್ಲಿ. ಭಾಷೆ ಕಲಿಬೇಕು, ಸಂಸ್ಕೃತ ಕಲಿಬೇಕು ಅಂತ ಬಂದಿರೋವಾಗ 3 ವರ್ಷದಿಂದ ಹಿಡಿದು 100 ವರ್ಷದವರೆಗೂ ಯಾರು ಬೇಕಾದ್ರೂ ಬರೀಬಹುದಾಗಿತ್ತು. ಒಂದೇ ಪ್ರಶ್ನೆ ಕೇಳದೆ, ಅಂದರೆ ಈ ಥರ ಸಾಧ್ಯತೆಗಳು ಇರಬಹುದು ಅನ್ನೋ ಅಂಥ ಯೋಚನೆನೂ ಇಲ್ಲದೆ ಅವ್ರು ಸಹಜವಾಗಿ ಹೇಳ್ಬಿಡ್ತಾ ಇದ್ರು, ಹೌದಾ ಅವತ್ತು ಬರೋಕ್ಕಾಗಲ್ವಾ, ಮನೆಯಿಂದ ಎಕ್ಸಾಮ್ ಬರೀರಿ ಪರವಾಗಿಲ್ಲ ಅಂತ ಹೇಳಿಬಿಡೋರು. ಅಂದರೆ ಆ ಮಟ್ಟದ ಕಾನ್ಫಿಡೆನ್ಸ್ ನಮ್ಮ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಬರಬೇಕು. ಅಂದರೆ ಯಾರೇ ಒಂದು ಹಾಗೆ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ, ಅಂಥ ಪರಿಸ್ಥಿತಿ ಬಂದರೆ ಅಂದರೆ ಕಣ್ಣು ಮುಚ್ಕೊಂಡು, ನನ್ನ ಪ್ರಕಾರ ಯಾವುದೇ ಎಕ್ಸಾಮ್ ಹಾಲಲ್ಲಿ ಸೂಪರ್ವೈಸರೇ ಇರಬಾರ್ದು, ಸೂಪರ್ವಿಷನ್ ಮಾಡೋಕ್ಕೆ ಇರೋವಂಥ ಪರಿಸ್ಥಿತಿನೇ ಬರಬಾರ್ದು. ಅಷ್ಟು ಸ್ಟ್ರಾಂಗ್ ನಮ್ಮ ಮಕ್ಕಳು ಒಳಗಡೆಯಿಂದ ಇವತ್ತಾಗಬೇಕು, ಅಷ್ಟು ಪ್ರಾಮಾಣಿಕರಾಗಬೇಕು. ಅದನ್ನು ಬೆಳೆಸೋದಕ್ಕೆ ಖಂಡಿತ ಸಾಧ್ಯ ಇದೆ. ಇದನ್ನು ಮಾಡಿದ್ದಿದ್ರೆ ಇವತ್ತು ಯಾವುದೇ ಪೇಪರ್ ಲೀಕ್ ಆದರೂ ಏನೇ ಆದರೂ, ಇಷ್ಟೊಂದೆಲ್ಲ ಪೇಪರ್ಗಳ ಮಾರಾಟ ಆಗಲಿ, ಇಷ್ಟೆಲ್ಲ ಇವತ್ತು ಮಾಡ್ತಿರೋ ಪ್ರೊಟೆಸ್ಟ್ ಆಗಲಿ, ಇಷ್ಟೆಲ್ಲ ಹಿಂಸಾಚಾರ ಆಗಲಿ, ಅವಾಚ್ಯ ಪದಗಳ ಪ್ರಯೋಗ ಆಗಲಿ ಯಾವುದೂ ನಡೀತಾ ಇರಲಿಲ್ಲ. ಈ ಸಂಸ್ಕಾರನ ವೇದಗಳು ಹೇಳ್ಕೊಡುತ್ತೆ. ಅಂದರೆ ವೇದ ಎಷ್ಟು ಕೆಳಗಡೆ ಹೋಗಿ ಯಾವ ಬೇಸ್ನ ಟಚ್ ಮಾಡುತ್ತೆ ಅನ್ನೋದನ್ನು ನಾವಿವತ್ತು ಯೋಚನೆ ಮಾಡಬೇಕಾಗಿದೆ. ಎಂಥ ಅದ್ಭುತ ಜ್ಞಾನ ಇದೆ ವೇದದಲ್ಲಿ ಅನ್ನೋದನ್ನು ಇವತ್ತು ಯೋಚನೆ ಮಾಡಬೇಕಾಗಿದೆ. ಇನ್ನೂ ತುಂಬ ಪ್ರಶ್ನೆಗಳಿದೆ, ಅದನ್ನು ಮುಂದಿನ ಭಾಗದಲ್ಲಿ ತಗೊಳ್ಳೋಣ. ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ಪ್ರಶ್ನೆಗಳು, ವೈದಿಕ ವಿಚಾರಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.